ಇವತ್ತು ನಾಳೆ ನಾಡಿದ್ರಲ್ಲಿ ಗವರ್ನರ್ಗೂ ಕೊಡ್ತೀವಿ, ಇದನ್ನ ಜನರ ಹತ್ರಕ್ಕೂ ತಗೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲಿ ನಡ್ಸ್ಕೊಂಡಿದ್ದ ರೀತಿ ಏನಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಂದೆ ಇದು ಸರಿಯಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಬಂದ ಮತಗಳಿಂದಾಗಿ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸಹ ಆ ತರಹದ ಒಂದನ್ನ ಯಾವುದು ಇಲ್ಲಿ ಕೆಪಿಎಸ್ಸಿ ಅನ್ನೋ ಜೊತೆ ಭ್ರಷ್ಟರ ಜೊತೆ ಶಾಮೀಲಾಗಿ ಒಂದು ಸರ್ಕಾರ ನಡೆಸ್ತಾ ಇದೆ ಅನ್ನೋ ಒಂದು ಭಾವನೆ ಜನರಿಗೆ ಬರ್ತಾ ಇದೆ. ಅದ್ರ ವಿರುದ್ಧವಾಗಿ ನಮಗೆ ಸಿದ್ದರಾಮಯ್ಯನವರ ಮೇಲೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಒಳ್ಳೆ ವಿಶ್ವಾಸ ಇದೆ, ನಮಗೆಲ್ಲ ನಂಬಿಕೆ ಇದೆ, ಅವರು ಪ್ರಾಮಾಣಿಕವಾದ ಆಡಳಿತ ಕೊಡ್ತಾರೆ ಅಂತ. ಆದ್ರೆ ನಡೀತಿರುವಂತಹ ಘಟನೆಗಳು ಆ ತರಕ್ಕೆ ಯಾವುದೇ ರೀತಿಯಲ್ಲಿ ಒಂದು ನಮ್ಗೆ ವಿಶ್ವಾಸ ಮೂಡಿಸ್ತಾ ಇಲ್ಲ. ಏನು ಭರವಸೆ ಕೊಟ್ಟಿಲ್ಲ. ಅದ್ರ ಮೇಲೆ ತನಿಖಾ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ಕೇಳಿದೀನಿ ಅಂದ್ರು. ಆದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕಿರೋದು ಇಲ್ಲಿ ತನಕ ಅವ್ರು ಹೇಳಿದ್ದಾರೆ ಅನ್ನೋದು ಎಲ್ಲೂ ಪತ್ರಿಕೆಗಳಲ್ಲಿ ಬಂದಿಲ್ಲ. 2011 ಗೆಜೆಟೆಡ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆಯಾ ಅಥವಾ ಬೇರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ನಾವು ಇವರು ಯಾವುದು ಕೆಪಿಎಸ್ಸಿಗೆ ರಿವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳಿದೀವಿ ಅಂತ. ಕೆಪಿಎಸ್ಸಿನವ್ರು ಆಗಲ್ಲ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇವರೆಲ್ಲಾನು ಕೆಪಿಎಸ್ಸಿ ಮತ್ತು ಸರ್ಕಾರ ನಾನು ಹೊಡೆದಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡೋ ನಾಟಕ ಆಡ್ತಿದ್ದಾರೆ ಹೊರತು ನ್ಯಾಯ ಸಲ್ಲಬೇಕು. 1.5 ಕೋಟಿಗೆ 2 ಕೋಟಿಗೆ ಡಿವೈಎಸ್ಪಿ ಹುದ್ದೆನ ಎಸಿ ಕಮಿಷನರ್ ಹುದ್ದೆನ ಮಾರ್ಕೊಂಡಿರೋರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರೋ ತರಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರೆಲ್ಲ ಮಾಡ್ತಿರೋದು.